ಪನ್ನೀರ್ ಕರಿ ಹೇಳಿದ್ರೆ ಇವರು ಚಿಕನ್ ಕರಿ ತಗೊಂಡ್ಬಂದು ಕೊಟ್ಟಿದ್ದಾರೆ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಬಿಂದಾಸ್ ಆಗಿದ್ದೀರಾ ಅಂತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸ್ ಆಗಿರಿ. ಇವತ್ತು ದೀಪಾವಳಿ ಹಬ್ಬ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿದ್ದೀನಿ ಮೊರೀಷಿಯಸ್ಸಲ್ಲಿ ದೀಪಾವಳಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾವಿವಾಗ ದೀಪಾವಳಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಬ್ಲ್ಯಾಕ್ ರಿವರ್ ಹತ್ರ ಇರುವಂತಹ ರಿಸು ಕ್ರಿಯೋಲೆ ಅನ್ನೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹೇಗಿರ್ಬೋದು, ಹೇಗೆ ಎಂಜಾಯ್ ಮಾಡ್ತೀವಿ, ತುಂಬ ಎಕ್ಸೈಟ್ ಆಗಿದ್ದೀನಿ. ಹೋಗೋಣ. ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ, ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಎಲ್ಲ ಕಡೆ ಕಲರ್ಫುಲ್ ಲೈಟ್ಗಳು ಜಗ ಮಗ ಅಂತ ಮಿಂಚ್ತಾ ಇದ್ದಾವೆ. ದೀಪಗಳ ಹಬ್ಬ ದೀಪಾವಳಿ. ಎಲ್ಲ ವಿದ್ಯುತ್ ದೀಪಗಳೇ ಬೆಳಗ್ತಿರೋದಾದ್ರೆ ಎಷ್ಟು ಜನ ತುಂಬಿದ್ದಾರೆ ನೋಡಿ ಗುರು. ಎಲ್ಲ ಫಾರಿನರ್ಸೇ, ಫ್ರೆಂಚ್ ಪೀಪಲ್ ಜಾಸ್ತಿ ಇದ್ದಾರೆ ಇಲ್ಲಿ ಮೆಹಂದಿ ಬಿಡಿಸ್ತಾ ಇದ್ದಾರೆ. ಇದು ವಾಲಂಟಿಯರ್ಸು. ಇವ್ರದ್ದು ಏಜ್ನ ಫಾಲೋ ಮಾಡಬೇಕಷ್ಟೆ. ಅವರು ಮೆಹಂದಿನ ಫ್ರೀಯಾಗಿ ಹಾಕ್ತಾರೆ. ಇಲ್ಲಿ ಮಕ್ಕಳಿಗೂ ಏನೋ ಆ್ಯಕ್ಟಿವಿಟೀಸ್ ಅರೇಂಜ್ ಮಾಡಿರೋ ಥರ ಕಾಣಿಸ್ತಿದೆ. ಬನ್ನಿ ನೋಡೋಣ. ಪೇಂಟಿಂಗ್ ಮಾಡ್ತಿದ್ದಾರೆ ಇವರು. ಎಷ್ಟು ಮುದ್ದಾಗಿದ್ದಾವೆ ನೋಡಿ ಮಕ್ಕಳು. ಎಷ್ಟು ಏನೋ ಮಾಡಿ ಇಡ್ತಿದ್ದಾರೆ. ಅದೇನು ಮಾಡ್ತಾರೋ ಅವರಿಗೆ ಗೊತ್ತಿರಬೇಕು. ಜೊತೆಲಿ ಫುಡ್ ಫೆಸ್ಟ್ನೂ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ಏನೇನು ಫುಡ್ ಸಿಗ್ಬೋದು? ಪಾನಿಪುರಿ ಮತ್ತು ಏನೇನು ಸಿಗುತ್ತೆ ನೋಡೋಣ. ತುಂಬಾ ಕಾಸ್ಟ್ಲಿ ಇರುತ್ತೆ. ಆದರೆ ಇಲ್ಲಿ ಏನು ಜನ ತುಂಬ್ಕೊಂಡಿದ್ದಾರೆ ಗುರು. ಇಲ್ಲಿ ಈ ಥರ ಏನಾದರೂ ಆರ್ಗನೈಸ್ ಮಾಡುವಾಗಲೇ ಬರೋ ಜನ ಎಲ್ಲ ಬಂದಿರ್ತಾರೆ ಅನಿಸುತ್ತೆ. ಇಲ್ಲ ಅಂದರೆ ವೀಕ್ ಡೇಸಲ್ಲಿ ಜನಗಳೇ ಕಾಣಿಸೋದಿಲ್ಲ. ಮ್ಯೂಸಿಕ್ ಕೇಳಿಸ್ತಿದೆ. ಮಕ್ಕಳು ನೋಡ್ರಿ ಇಲ್ಲಿ ಕೆಂಪಗೆ ಎಷ್ಟು ಮುದ್ದಾಗಿದ್ದಾವೆ ನೋಡಿ. ಇವೆಲ್ಲ ಫ್ರಾನ್ಸ್ ಮಕ್ಕಳು. ಏನು ಮಾಡ್ತಿದ್ದಾರೆ ನೋಡೋಣ. ಅಯ್ಯೋ ಮುದ್ದು ಮಾಡ್ತೀವಿ. ಇದ್ಯಾವುದೋ ಬಂದು ಹೊಡಿತಾ ಇದೆ. ರೈಸ್ ಮತ್ತು ಕರಿನೂ ಸೇಲ್ ಮಾಡ್ತಿದ್ದಾರೆ ಇಲ್ಲೇನೋ ಪಲ್ಯ ಥರ ಕಾಣಿಸ್ತಿದೆ. ಇದು ಹಳಸಿನಕಾಯಲ್ಲಿ ಮಾಡೋದು. ಇವರು ಯೂಸ್ ಮಾಡ್ತಾರೆ ಹಳಸಿನಕಾಯಿನ. ಡ್ಯಾನ್ಸ್ ನಡೆಸ್ಕೊಡ್ಲಿಕ್ಕೆ ಟೀಮ್ ರೆಡಿ ಇದೆ. ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಇನ್ನೇನು ಡ್ಯಾನ್ಸ್ ಶುರು ಆಗುತ್ತೆ. ಸಾರಿ, ಸಾಂಗ್ ಆಗ್ತಾಯಿಲ್ಲ ನಾನು, ಕಾಪಿರೈಟ್ಸ್ ಬರುತ್ತೆ. ಅದರಿಂದ ಮ್ಯೂಸಿಕ್ ಹಾಕ್ಬಿಟ್ಟು ಡ್ಯಾನ್ಸ್ ತೋರಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ಸಾರಿ.
ರಾಜ ಇಂಡಿಯನ್ ರೆಸ್ಟೋರೆಂಟ್. ನಾವಿವಾಗ ಊಟಕ್ಕೆ ಬಂದಿದ್ವಿ. ಅಲ್ಲಿ ಈವೆಂಟ್ ಹತ್ರ ಫುಡ್ ಸಿಗ್ತಾಯಿತ್ತು, ಬಟ್ ತುಂಬಾ ಕ್ಯೂ ಇತ್ತು ಮತ್ತು ಪ್ರೈಸೂ ಜಾಸ್ತಿ ಇತ್ತು. ಸೊ ಇಲ್ಲೇ ಊಟ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀವಿ. 10:30ವರೆಗೂ ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ. ಊಟ ಮಾಡಿಕೊಂಡು ಮತ್ತೆ ಹೋಗ್ತೀವಿ, ಮತ್ತೆ ತೋರಿಸ್ತೀನಿ ನಿಮಗೆ. ಫಸ್ಟ್ ಊಟ ಮಾಡೋಣ ಬನ್ನಿ. ಇವಾಗ 9 o'clock ಆಗಿದೆ, ಎಕ್ಸಾಕ್ಟ್ 9 o'clock ಆಗಿದೆ. ಇವಾಗ ಊಟಕ್ಕೆ ಬಂದಿದ್ವಿ ಹ್ಯಾಪಿ ರಾಜಾ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ. ಅಲ್ಲಿ ಫಂಕ್ಷನ್ 10:30 ಪಾಪಡು ಇಲ್ಲಿ ಸಿಗುತ್ತೆ. ಇಲ್ಲಿ ಪಾಪಡು ಸಿಗುತ್ತೆ. ಸೊ 10:30ವರೆಗೂ ಫಂಕ್ಷನ್ ನಡೀತಾ ಇದೆ. ನಮಗೆ ಹಸುವಾಗ್ತಾ ಇತ್ತು, ಅಲ್ಲಿನೂ ಊಟ ಸಿಗ್ತಾ ಇತ್ತು. ಸೊ ಊಟ ಮಾಡ್ಕೊಂಡು ಮತ್ತೆ ಹೋಗೋಣ ಅಂತ ಬಂದಿದ್ದೀವಿ. ಊಟ ಮಾಡ್ಕೊಂಡು ಇವಾಗ ಮತ್ತೆ ಹೋಗಿ ನಿಮಗೆ ತೋರಿಸ್ತೀನಿ ಏನೇನು ಕೊಡ್ತಿದ್ದಾರೆ ಅಂತ. ಪನ್ನೀರ್ ಕರಿ, ರೋಟಿ, ರೈಸ್ ಮತ್ತು ದಾಲ್ ಮಖಿನಿ ಆರ್ಡ್ರ್ ಮಾಡಿದ್ದೀವಿ. ನೀವೇ ಹೇಳಿ ಏನಾಯ್ತು? ಅದು ಸ್ವಚ್ಛ ಕನ್ನಡದಲ್ಲಿ ಏನಿಲ್ಲ. ಗೌರವ್ ಅವರು ವೆಜಿಟೇರಿಯನ್, ಕಿರಣ್ ಅವರು ವೆಜಿಟೇರಿಯನ್, ನಾನು ಗೊತ್ತಾ ಇದೆ ಪ್ಯೂರ್ ವೆಜಿಟೇರಿಯನ್. ಸೊ ನಾನ್ ವೆಜ್ ತಿನ್ನಲ್ಲ. ಫಸ್ಟಲ್ಲಿ ಪನ್ನೀರ್ ಮತ್ತು ದಾಲ್ ಮಖಿನಿ, ರೋಟಿ, ರೈಸ್ ಕೊಟ್ಟಿದ್ರು. ಮತ್ತೆ ಸಾಕಾಗಿಲ್ಲ ಅಂದ್ಬಿಟ್ಟು ರೋಟಿ ಪನ್ನೀರ್ ಕರಿ ಹೇಳಿದ್ರೆ ಇವರು ಚಿಕನ್ ಕರಿ ತೊಗೊಂಬಂದು ಕೊಟ್ಟಿದ್ದಾರೆ. ನನಗೆ ಫುಡ್ ಸಾಕಾಗಿತ್ತು, ನಾನು ಸುಮ್ಮನೆ ಆಗಿದ್ದೆ. ಬಟ್ ಗೌರವ್ ಮತ್ತು ಕಿರಣ್ ಅವರು ಹಾಕಿಸ್ಕೊಂಡು ಸ್ವಲ್ಪ ತಿಂದು ಟೇಸ್ಟ್ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಯಿತು ಇದು ಚಿಕನ್ ಅಂತ. ಇವಾಗ ಹೇಳಿದ್ದಾರೆ, ಮತ್ತೆ ವೆಯ್ಟ್ ಮಾಡ್ತಿದ್ದಾರೆ. ಪ್ಲೇಟೆಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತೆ ಕೊಡ್ತಿದ್ದಾರೆ. ಈ ಥರ ಇನ್ಸಿಡೆಂಟ್ ಎಲ್ಲ ನಡೀತವೆ ಗುರು ಮಾರಿಷಿಯಸಲ್ಲಿ. ಈ ಇನ್ಸಿಡೆಂಟಿಂದ ಏನು ಫೀಲ್ ಆಗ್ತಿದೆ? ತಿನ್ಬಾರ್ದಾಗಿತ್ತು ಆ್ಯಕ್ಚುಲಿ, ತಿನ್ಬಿಟ್ಟಿದ್ದೀನಿ. ವಿಧಿಯಾಟ ಏನು ಬರೆದಿರುತ್ತೆ ಅದೇ ಆಗುತ್ತೆ ಅಂತಾರಲ್ಲ, ಸೊ ಆ ಪಾಡಾಗ್ಬಿಟ್ಟಿದೆ ಇವಾಗ ನಮ್ಮದು. ನಿನಗೇನು ಅನ್ನಿಸ್ತಿದೆ? ನನಗಂತೂ ಫ್ರೀ ಫುಡ್ ಸಿಕ್ತಪ್ಪ. ಇವ್ರಿಗಿನ್ನ ಹೊಟ್ಟೆ ತುಂಬಿಲ್ಲ, ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇಂಡಿಯಾನಲ್ಲಾಗಿದ್ದರೆ ಬೇರೆನೇ ಇರ್ತಾಯಿತ್ತು, ಕತೆ ಜಗಳ ಎಲ್ಲ ಆಗಿರ್ತಾಯಿತ್ತು ಏನೋ. ಬಟ್ ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಹೋಟೆಲಲ್ಲಿ ಆಗಿದ್ದ ಕತೆಗಳಿಂದ ತುಂಬಾ ಟೈಮ್ ಆಗೋಯಿತು. 10:30ಗೆ ಲಾಸ್ಟ್ ಪ್ರೋಗ್ರಾಮ್ ಇದ್ದಿದ್ದು. ಈ ಡ್ಯಾನ್ಸ್ ಲಾಸ್ಟ್ ಡ್ಯಾನ್ಸ್ ಮುಗ್ದೇ ಹೋಯಿತು. ಸೊ ಹೊರಡಬೇಕು ನಾವು ಇವಾಗ. ಜೊತೆಲಿ ಈ ಡ್ಯಾನ್ಸರ್ಸ್ ಜೊತೆ ಫೋಟೋ ತೆಕ್ಕೊಂಡು ನಾವು ಹೊರಟ್ವಿ ಮನೆಗೆ. ಒಮ್ಮೆ ವಾಜಪೇಯಿ ಬಂದಿದ್ರಂತೆ. ಅವರು ಇದನ್ನು ನೋಡಿಬಿಟ್ಟು ಮಾರಿಷಿಯಸ್ನ ನೋಡಿ ಮಿನಿ ಇಂಡಿಯಾ ಅಂತ ಕರೆದಿದ್ರಂತೆ. ಅವರೇ ಅಂತೆ ಫಸ್ಟ್ ಟೈಮ್ ಕರೆದಿದ್ದು. ಆ ಥರ ನಾನು ಕೇಳ್ಪಟ್ಟೆ. ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಆಮೇಲೆ ಸುಳ್ಳಾಗಿದ್ದರೆ ನನ್ನನ್ನು ಬೈಕೋಬೇಡಿ. ಇವಾಗ ತೋರಿಸಿದ್ದೀನಿ ಮಾರಿಷಿಯಸಲ್ಲಿ ದೀಪಾವಳಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್. ಮಾರಿಷಿಯಸಲ್ಲಿರೋ ನಾವು ಕನ್ನಡ ಬಳಗದವರು ಎಲ್ಲರೂ ಸೇರಿಕೊಂಡು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ, ಕನ್ನಡ ರಾಜ್ಯೋತ್ಸವ ಹೇಗಿರುತ್ತೆ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಮಾರಿಷಿಯಸಲ್ಲೂ ಕೂಡ JSS ಯೂನಿವರ್ಸಿಟಿ ಇದೆ. ಸೊ ಇಲ್ಲಿನೇ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇರೋದು. ಊಟ ಸಹ ಅರೇಂಜ್ ಮಾಡಿದ್ದಾರೆ. ಇಷ್ಟೇ ಜನ ಅಲ್ಲ, ಕನ್ನಡ ಬಳಗದಲ್ಲಿ 150 ಜನ ಇದ್ದೀವಿ. ನಮ್ಮ ಕನ್ನಡಿಗರ ಒಗ್ಗಟ್ಟು ಗೊತ್ತೇ ಇದೆಯಲ್ಲ ನಿಮಗೆ. ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ಹಾಗಾಗಿ ತುಂಬ ಕಡಿಮೆ ಜನ ಇಲ್ಲಿ ಬಂದಿದ್ದೀವಿ.
ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.